ಗುರುವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಿಜಕ್ಕೂ ಕ್ರೇಜಿಯಾಗಿ ಬದಲಾವಣೆ ಆಗಿರುವಂಥದ್ದು ಕೆಲವು ಗಂಟೆಗಳಲ್ಲಿ ಅಂತ ಹೇಳಿದ್ರೆ ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್ ಇಂದ ಮಧ್ಯಾಹ್ನ ತನಕನೇ ಇಷ್ಟು ದೊಡ್ಡದ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ರೀತಿಯಾಗಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಬದಲಾವಣೆ ಆಗಿದೆ. ಪ್ರಮುಖವಾಗಿ ಎರಡು ಪ್ಲೇಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರುವಂಥದ್ದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡದೇನೆ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ಕೊಂಡು ಬರೋಣ. ಹಾಗೆಯೇ ಟಾಪ್ 2 ನಲ್ಲಿರುವಂತಹ ಸ್ಪರ್ಧಿಗಳು ರಕ್ಷಿತಾ ಮತ್ತೆ ಗಿಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಹಾಗೆಯೇ ಯಾರು ಎಷ್ಟು ದೊಡ್ಡ ಮಟ್ಟದಲ್ಲಿ ಲೀಡನ್ನು ತೆಗೆದುಕೊಂಡು ಮುಂದೆ ಇದ್ದಾರೆ, ಹಾಗೆಯೇ ಅವರಿಗೆ ಎಕ್ಸಾಕ್ಟ್ ಆಗಿ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ, ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನೋಟಿಫಿಕೇಶನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇನೇ ಮೊದಲು ಆ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಬದಲಾವಣೆ ಬಗ್ಗೆ ನೋಡ್ತಾ ಹೋಗೋದಾದ್ರೆ 6 ಮತ್ತೆ 7ನೇ ಪ್ಲೇಸ್ ಅಲ್ಲಿ ರಾಶಿಕಾ ಹಾಗೆಯೇ ಧ್ರುವ ಅಂತ ಅವರಿದ್ರು. ಸೊ ಈ ಪ್ಲೇಸ್ ಅಲ್ಲಿ ಇವಾಗ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರುವಂತದ್ದು. ರಾಶಿಕಾ ಅವರಿಗೆ ಗುರುವಾರ ಬೆಳ್ಳಂಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ 9.7% ವೋಟ್ ಇತ್ತು. ಬಟ್ ಆ ಒಂದು ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಬರೋಬ್ಬರಿ 0.5% ಡೌನ್ ಫಾಲ್ ಆಗಿ 9.2%ಗೆ ಬಂದು ನಿಂತಿದೆ. ಇನ್ನು ಕೊನೆಯ ಪ್ಲೇಸ್ ಧ್ರುವ ಅಂತವರು ಅವರಿಗೆ 9.4% ವೋಟ್ ಇತ್ತು. ಸೊ ಇವರಿಗೆ 0.3% ಡೌನ್ ಫಾಲ್ ಆಗಿದೆ. ಹಾಗಾಗಿ ಅವರಿಗೆ 9.1% ವೋಟು ಆಗಿರುವಂಥದ್ದು. ಹಾಗೆಯೇ ಕೊನೆ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಹಾಗಾದ್ರೆ ದೊಡ್ಡ ಬದಲಾವಣೆ ಏನು ಅಂತ ಹೇಳಿದ್ರೆ, ನೀವಲ್ಲಿ ಒಂದು ವಿಷಯವನ್ನ ಗಮನಿಸಿ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೇ 0.5% ರಾಶಿಕಾ ಅವ್ರಿಗೆ ಡೌನ್ ಆಗಿದೆ. ಧ್ರುವಂತ್ ಅವರಿಗೆ 0.3% ಡೌನ್ ಆಗಿದೆ. ಇಬ್ಬರಿಗೂ ಕೂಡ ವೋಟಿಂಗ್ ರಿಸಲ್ಟ್ ಅಲ್ಲಿ ಡೌನ್ ಫಾಲ್ ಆಗಿದೆ, ಅಂದ್ರೆ ವೋಟಿಂಗ್ ಒಂದು ಪರ್ಸೆಂಟೇಜ್ ಅಲ್ಲಿ. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಧ್ರುವಂತ್ ಅವರಿಗಿಂತ ರಾಶಿಕಾ ಅವರಿಗೆ ಕಳೆದ ಕೆಲವೊಂದಿಷ್ಟು ಗಂಟೆಗಳಲ್ಲಿ ಕಡಿಮೆ ಓಟುಗಳು ಬಂದಿದ್ದಾವೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೀಗಾಗಿನೇ ರಾಶಿಕಾ ಅವರ ವೋಟಿಂಗ್ ಪರ್ಸೆಂಟೇಜ್ 0.5% ಡೌನ್ ಫಾಲ್ ಆಗಿರೋದು. ಹಾಗೆಯೇ ಇವಾಗ 7ನೇ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು 9.1% ವೋಟ್ ಆಗಿದ್ರೆ ಕೇವಲ 0.1% ಇಂದ ಮಾತ್ರನೇ ರಾಶಿಕಾ ಶೆಟ್ಟಿ ಅವರು ಮುಂದೆ ಇದ್ದಾರೆ. 9.2% ವೋಟ್ ಆಗಿದೆ. ಸೊ ಹೀಗಾಗಿ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಎಲಿಮಿನೇಷನ್ ಆಗಬಹುದು ಈ ವಾರಾಂತ್ಯದಲ್ಲಿ. ಅಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಟ್ ಪ್ರೆಸೆಂಟ್ ನಾವು ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ. ಸೊ ನಾಳೆ ಬೆಳಿಗ್ಗೆ 11 ಗಂಟೆ ತನಕ ಕೂಡ ವೋಟಿಂಗ್ ಲೈನ್ಸ್ಗಳು ಓಪನ್ ಇರೋದ್ರಿಂದ ಅಲ್ಲೇನಾದ್ರೂ ಬದಲಾವಣೆ ಆದ್ರೂ ಆಗಬಹುದು. ಬಟ್ ಸದ್ಯಕ್ಕಂತೂ ಇವರಿಬ್ರು ಬಾಟಮ್ 2 ನಲ್ಲಿದ್ದಾರೆ. ಹಾಗೆಯೇ ಆಲ್ಮೋಸ್ಟ್ ಸರಿಸಮವಾಗಿನ ಓಟನ್ನ ಗಳಿಸ್ಕೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಳಗ್ಗೆ ಏನಾಗಿತ್ತಪ್ಪ ಅಂತಂದ್ರೆ ರಾಶಿಕಾ ಅವರು ಸ್ವಲ್ಪ ಮುಂದೆ ಇದ್ರು, ಮುಂಚೂಣಿಯಲ್ಲಿದ್ರು. ಬಟ್ ಇವಾಗ ಆಲ್ಮೋಸ್ಟ್ ಇಬ್ರು ಕೂಡ ಸರಿಸಮ ಅನ್ನೋ ರೇಂಜಿಗೆ ಬಂದು ನಿಂತಿದ್ದಾರೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ಇನ್ನು ಮತ್ತೊಂದು ಬದಲಾವಣೆ ಆಗಿರೋದು ಎಲ್ಲಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು 5ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರಿಗೆ 0.1% ಜಾಸ್ತಿ ಆಗಿದೆ. ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯಾಕಂತಂದ್ರೆ ಇವರ ವೋಟಿಂಗ್ ರಿಸಲ್ಟ್ ದಿನದಿಂದ ದಿನಕ್ಕೆ ಡೌನ್ ಫಾಲ್ ಆಗ್ತಾನೆ ಹೋಗ್ತಾ ಇತ್ತು. ಬಟ್ ಗುರುವಾರ ಬೆಳಗ್ಗೆ ಕೂಡ ಡೌನ್ ಫಾಲ್ ಆಗಿದ್ದು ಮಧ್ಯಾಹ್ನ 0.1% ಜಾಸ್ತಿ ಆಗಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ಏನು ವೋಟ್ ಬಂದಿಲ್ಲ, ಸ್ಟಿಲ್ ಸ್ವಲ್ಪ ಮಟ್ಟಿಗಾದ್ರೂ ವೋಟ್ ಬರೋದ್ರಿಂದ 0.1% ಇನ್ಕ್ರೀಸ್ ಆಗಿದೆ. 11.9% ವೋಟ್ ಆಗಿದೆ. ಮತ್ತು ರಾಶಿಕಾ ಅವರಿಗಿಂತ ಇವರು 2.7% ಮುಂಚೂಣಿಯಲ್ಲಿದ್ದಾರೆ. ದೊಡ್ಡ ಮಟ್ಟದ ಲೀಡ್ ಅಂತಾನೆ ಹೇಳ್ಬಹುದು. ಆಕ್ಚುಯಲ್ ಆಗಿ 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ, ಮತ್ತೆ ಬಾಟಮ್ 3 ಕೂಡ ಹೌದು ಇದು. ಸ್ಟಿಲ್ ರಾಶಿಕಾ ಅವರಿಗಿಂತ 2.7% ಓಟುಗಳು ಜಾಸ್ತಿ ಇರೋದ್ರಿಂದ ಇವರು ಎಲಿಮಿನೇಷನ್ ಆಗೋದು ಆಲ್ಮೋಸ್ಟ್ ಡೌಟ್. ಹಾಗೆಯೇ ಬಿಗ್ ಬಾಸ್ ಮನೆಗೆ ಇವರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ನೆಗೆಟಿವ್ ವೇ ಆಗಿರಲಿ, ಪಾಸಿಟಿವ್ ವೇ ಆಗಿರಲಿ, ಒಟ್ಟಾರೆಯಾಗಿ ಕಾಂಟ್ರಿಬ್ಯೂಷನ್ ಕೂಡ ಇರೋದ್ರಿಂದ ಆಲ್ಮೋಸ್ಟ್ ಎಲಿಮಿನೇಷನ್ ಈ ವಾರ ಡೌಟ್ ಏನೇ ಇವ್ರದ್ದು. ಹಾಗೆಯೇ ಒಳ್ಳೆ ಪರ್ಸೆಂಟೇಜ್ ವೋಟ್ ಕೂಡ ಬಂದಿದೆ. ಇನ್ನು ಅಶ್ವಿನಿ ಅವರಿಗಿಂತ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ರಘು ಹಾಗೆಯೇ ಕಾವ್ಯ, ಸೊ ಇವರೇನೇ ಇದ್ರು. ಹಾಗೆಯೇ ರೀಸೆಂಟ್ ಆಗಿ 4ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರಿದ್ರು. ಅವರಿಗೆ 13.9% ವೋಟ್ ಇತ್ತು. ಹಾಗೆಯೇ 3ನೇ ಪ್ಲೇಸ್ ಅಲ್ಲಿ ಮ್ಯೂಟೆಂಟ್ ರಘು ಅವರು ಇದ್ರು. 14.1% ವೋಟ್ ಇತ್ತು. ಬಟ್ ಇವಾಗ ಏನಾಗಿದೆ, ಇಲ್ಲಿ ಕಾವ್ಯ ಶೈವ ಅವರಿಗೆ 0.1% ವೋಟಿಂಗ್ ರಿಸಲ್ಟ್ ಅಲ್ಲಿ ಜಾಸ್ತಿ ಆಗಿದೆ, ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗಿದೆ. ಸೊ ಹೀಗಾಗಿ 4ನೇ ಪ್ಲೇಸ್ ಅಲ್ಲಿ ಇರುವಂತಹ ಕಾವ್ಯ ಶೈವ ಅವರಿಗೆ 14% ವೋಟ್ ಬಂದಿದೆ. 13.9 ಇದ್ದಿದ್ದು 14 ಪಾಯಿಂಟ್ ಆಗಿದೆ. ರಘು ಅವರಿಗೆ 0.1% ಇಲ್ಲಿ ಕಡಿಮೆ ಆಗಿದೆ. ಸೊ ಹೀಗಾಗಿ ರಘು ಅವರಿಗೂ ಕೂಡ 14% ವೋಟ್ ಆಗಿದೆ. ಸೊ ಇದರರ್ಥ ಇವಾಗ ರಘು ಹಾಗೆಯೇ ಕಾವ್ಯ ಅವರು ಮತ್ತೆ ಟೈ ಆಗಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ. ಬಟ್ ಸ್ಟಿಲ್ ಅಟ್ ಪ್ರೆಸೆಂಟ್ ಅಲ್ಲಿ ಕಾವ್ಯ ಅವರು 4ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ, ರಘು ಅವರು 3ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಮೊದಲಿಂದ ಕೂಡ ಅಂದ್ರೆ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ರಘು ಅವರು 3ನೇ ಪ್ಲೇಸ್ ಅಲ್ಲೇನೆ ಇದ್ದಿದ್ರಿಂದ ಈಗಲೂ ಕೂಡ 3ನೇ ಪ್ಲೇಸ್ ಅಲ್ಲೇನೆ ಇದ್ದಾರೆ. ಕಾವ್ಯ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ದಿದ್ರಿಂದ ಸರಿಸಮವಾಗಿ ವೋಟಿಂಗ್ ಪರ್ಸೆಂಟೇಜ್ ಬಂದಿರೋದ್ರಿಂದ ಸೇಮ್ ಪ್ಲೇಸ್ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಕಾವ್ಯ ಅವರಿಗೆ ಇವಾಗ ಮತ್ತೇನಾದ್ರೂ ಜಾಸ್ತಿ ಓಟುಗಳು ಬಂದ್ರೆ ರಘು ಅವರನ್ನ ಓವರ್ಕಮ್ ಮಾಡಿದ್ರು ಮಾಡಬಹುದು, ಸಾಧ್ಯತೆ ಇದೆ. ನೋಡೋಣ, ವೇಟ್ ಮಾಡಿ ಆ ರೀತಿ ಚೇಂಜಸ್ ಆಗತ್ತಾ ಇಲ್ವಾ ಅಂತ ಹೇಳಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಡೌಟ್ ಅಂತ ಕಾಣಿಸುತ್ತೆ. ಯಾಕಂತಂದ್ರೆ ಆಲ್ಮೋಸ್ಟ್ ರಘು ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಇವಾಗ ಇಬ್ರು ಕೂಡ ಫೈನಲ್ ಕಂಟೆಂಡರ್ ಆಗಿರೋದ್ರಿಂದ
ಸೊ ಒಂದು ಟಾಸ್ಕ್ ಬೇರೆ ಇದೆ. ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ, ಹಾಗೆಯೇ ಅವರ ಅಭಿಮಾನಿಗಳು ಎಷ್ಟು ಅವ್ರಿಗೆ ವೋಟ್ ಮಾಡ್ತಾರೆ. ಕೆಲವರು ವೇಟ್ ಮಾಡ್ತಾ ಇರ್ತಾರೆ, ಗುರುವಾರ ಅಥವಾ ಶುಕ್ರವಾರದಂದು ವೋಟ್ ಮಾಡೋಣ ಕಡೆ ಕ್ಷಣದಲ್ಲಿ ಅಂತ ಹೇಳಿ. ಸೊ ಆ ರೀತಿಯಾಗಿದ್ರೆ ಜಾಸ್ತಿ ಓಟ್ಗಳು ಯಾರಿಗೆ ಬೇಕಾದರೂ ಬರಬಹುದು. ಕಾದು ನೋಡೋಣ. ಸದ್ಯಕ್ಕಂತೂ 2 ಬದಲಾವಣೆ ನಾನು ಹೇಳಿದ್ದು. ಮೊದಲನೇದು 6 ಮತ್ತು 7ನೇ ಪ್ಲೇಸಲ್ಲಿ ಇಬ್ಬರು ಕೂಡ ಆಲ್ಮೋಸ್ಟ್ ಸರಿಸಮ ಆಗಿದ್ದಾರೆ. ಹಾಗೆಯೇ 3 ಮತ್ತು 4ನೇ ಪ್ಲೇಸಲ್ಲಿ ಸರಿಸಮನೇ ಆಗಿದ್ದಾರೆ. ಆಲ್ಮೋಸ್ಟ್ ಅಂತಲ್ಲ, ಸರಿಸಮ ಆಗಿದ್ದಾರೆ ಕಾವ್ಯ ಮತ್ತು ರಘು ಅವರು. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ವೋಟಿಂಗ್ ರಿಸಲ್ಟ್. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಇರುವಂತಹ ರಕ್ಷಿತಾ ಅವರಿಗೆ ಮತ್ತೆ 0.1% ವೋಟಿಂಗ್ ರಿಸಲ್ಟಲ್ಲಿ ಬೆಳಗ್ಗೆಗಿಂತ ಜಾಸ್ತಿ ಆಗಿರುವಂಥದ್ದು. ಬೆಳಿಗ್ಗೆ 17.6% ಇತ್ತು, ಬಟ್ ಇವಾಗ 17.7% ವೋಟ್ ಆಗಿದೆ. ಇನ್ನು ಗಿಲ್ಲಿ ಅವರಿಗೆ ಜಬರ್ದಸ್ತಾಗಿ ವೋಟ್ ಬರ್ತಾ ಇದೆ ಕಳೆದ 2 ದಿನದಿಂದ. ಮಂಗಳವಾರದಲ್ಲಿ ಅಷ್ಟೊಂದೇನು ಹೆವಿ ವೋಟ್ಗಳು ಬರ್ತಾ ಇರಲಿಲ್ಲ, ಸಡನ್ ಆಗಿ ಇನ್ಕ್ರೀಸ್ ಆಗಿರಲಿಲ್ಲ. ಬಟ್ ಇವಾಗ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕನೇ ಬರೋಬ್ಬರಿ 0.6% ಇನ್ಕ್ರೀಸ್ ಆಗಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗಿರುವಂತಹ ಬದಲಾವಣೆ. ಇದರಿಂದ 100% ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಲಕ್ಷಗಟ್ಟಲೆ ವೋಟ್ ಬಂದಿದೆ ಅನ್ನೋದು ಕ್ಲಿಯರ್ ಆಗಿನೇ ಗೊತ್ತಾಗ್ತಾ ಇದೆ. ಹಾಗೆಯೇ 24.1% ವೋಟ್ ಆಗಿದೆ ಗಿಲ್ಲಿ ನಟ ಅವರಿಗೆ. ಹಾಗೆಯೇ ರಕ್ಷಿತಾ ಶೆಟ್ಟಿ ಅವರಿಗಿಂತನೂ ಇವರು ಬರೋಬ್ಬರಿ 6.4% ವೋಟಿಂದ ಮುಂಚೂಣಿಯಲ್ಲಿದ್ದಾರೆ. ದೊಡ್ಡ ಮಟ್ಟದ ಲೀಡನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತಲೇ ಹೇಳಬಹುದು. ನನಗನ್ಸೋ ಪ್ರಕಾರ ಇವರು ಆಲ್ಮೋಸ್ಟ್ 25-26 ಈಸಿಯಾಗಿನೇ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾದರೂ ಬದಲಾವಣೆಗಳಾಗ್ತಾವ. ರಕ್ಷಿತಾ ಶೆಟ್ಟಿ ಅವರು 20ಕ್ಕೆ ಟಚ್ ಮಾಡ್ತಾರಾ ಇಲ್ವಾ? ಸೊ ಅದನ್ನೆಲ್ಲ ಕಾದು ನೋಡೋಣ. ಸದ್ಯಕ್ಕಂತೂ ಗಿಲ್ಲಿ ನಟ ಅವರಿಗೆ ಜಬರ್ದಸ್ತಾಗಿ ವೋಟ್ ಬರ್ತಾ ಇದೆ. ಗಿಲ್ಲಿ ಅವರು ಜೊತೆಗೇನೆ ರಕ್ಷಿತಾ ಅವರು ಕೂಡ ಪಾಸಿಟಿವ್ ಆಗಿನೇ ಮುಂದೆ ಹೋಗ್ತಾ ಇದ್ದಾರೆ. ಸಖತ್ ಫೈಟ್ ಆಗ್ತಾ ಇರೋದು ಕಾವ್ಯ ಹಾಗೆಯೇ ಗಿಲ್ಲಿ ಅವರ ನಡುವೆ, ಕಾವ್ಯ ಮತ್ತು ರಘು ಅವರ ನಡುವೆ ವೋಟಿಂಗ್ ಪರ್ಸೆಂಟೇಜಲ್ಲಿ. ಹಾಗೆಯೇ ಬಾಟಮ್ 2ನಲ್ಲಿರುವಂತಹ ರಾಶಿಕಾ ಮತ್ತು ಧ್ರುವಂತ್ ಅವರ ನಡುವೆ. ಅಶ್ವಿನಿ ಅವರು ಸ್ವಲ್ಪ ಈ ಕಡೆನೂ ಇಲ್ಲ, ಡೌನ್ಫಾಲಲ್ಲೂ ಇಲ್ಲ, ಹೈಯೆಸ್ಟಲ್ಲೂ ಇಲ್ಲ, ಮಿಡ್ ರೇಂಜಲ್ಲಿ ಇದ್ದಾರೆ. ಸೊ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದ್ದಾರೆ. ಬಟ್ ಎಲಿಮಿನೇಷನಿಂದ ಆಲ್ಮೋಸ್ಟ್ ಸೇಫ್ ಅಂತಲೇ ಕಾಣಿಸ್ತಾ ಇದೆ. ಎಲಿಮಿನೇಷನ್ ಆಗೋದಕ್ಕೆ ರಾಶಿಕಾ ಧ್ರುವಂತ್ ಅವರಲ್ಲಿ ಒಬ್ಬರು ಎಲಿಮಿನೇಷನ್ನಲ್ಲಿ ಹೋಗಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಎಲಿಮಿನೇಷನ್ ಬಗ್ಗೆ ಕಾದು ನೋಡೋಣ. ಹಾಗೆಯೇ ನಾಳೆನೇ ಆಲ್ಮೋಸ್ಟ್ ಶೂಟಿಂಗ್ ಆಗೋದು ಕನ್ಫರ್ಮ್ ಕೂಡ ಆಗಿದೆ. CCL ಹತ್ತಿರದಲ್ಲೇ ಇರೋದ್ರಿಂದ ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ CCLಲ್ಲಿ ಸಖತ್ ಬ್ಯುಸಿ ಆಗಿರ್ತಾರೆ. ಅದರಿಂದಾಗಿನೇ ಶುಕ್ರವಾರದ ದಿನದಂದೇ, ನಾಳೆಯ ದಿನದಂದೇ ವಾರಾಂತ್ಯದ ಎಪಿಸೋಡ್ಗಳನ್ನು ಚಿತ್ರೀಕರಿಸಲಾಗುತ್ತೆ. ಸೊ ಅದರ ಬಗ್ಗೆ ಆದಷ್ಟು ಅಪ್ಡೇಟ್ಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನನಗನ್ಸೋ ಪ್ರಕಾರ ಆಲ್ಮೋಸ್ಟ್ ಸದ್ಯದ ಅನಿಸಿಕೆ ರಾಶಿಕಾ ಅವರು ಮನೆಗೆ ಹೋಗೋ ಚಾನ್ಸ್ ಇದೆ ಅನ್ನಿಸ್ತಾ ಇದೆ. ನನಗೆ ಯಾಕೋ ಕನ್ಫರ್ಮ್ ಆಗಿಲ್ಲ. ನನ್ನ ಒಂದು ಅಭಿಪ್ರಾಯ ಅಥವಾ ನನ್ನ ಒಂದು ಪ್ರಿಡಿಕ್ಷನ್ ಅಂತಲೇ ನೀವು ತಗೊಳ್ಳಿ. ನನ್ನ ಪ್ರಿಡಿಕ್ಷನ್ ಪ್ರಕಾರ ರಾಶಿಕಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು. ಕಾದು ನೋಡೋಣ. ಹಾಗೆಯೇ ಈಗಾಗಲೇ ಫಿನಾಲೆ ಕಂಟೆಂಡರ್ ಆಗಿ ಮೊದಲನೇದಾಗಿ ಆಯ್ಕೆ ಆಗಿರುವಂತಹ ಧನುಷ್ ಗೌಡ ಅವರಿಗೆ ಕಂಗ್ರ್ಯಾಚುಲೇಷನ್. ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಕಾಣಿಸುತ್ತೆ. ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅಪ್ಡೇಟಲ್ಲೂ ಕೂಡ ಅವ್ರ ಹೆಸರೇ ಇರುವಂಥದ್ದು. ಅವರು ಧನುಷ್ ಅವರು ಫಿನಾಲೆಗೆ ಸೆಲೆಕ್ಟ್ ಆಗಿರುವಂತಹ ಮೊದಲ ಸ್ಪರ್ಧಿ ಆಗಿದ್ದಾರೆ ಅಂತ ನ್ಯೂಸ್ ಅಂತೂ ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಟ್ರೂ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಧನುಷ್ ಅವರು ಬೇರೆ ಆ್ಯಕ್ಟಿವಿಟಿನಲ್ಲಿ ಅಷ್ಟೊಂದು ಶೈನ್ ಆಗದೇ ಇರಬಹುದು, ಬಟ್ ಟಾಸ್ಕ್ ಅಂತ ಬಂದಾಗ 100% ಶೈನ್ ಆಗೇ ಆಗ್ತಾರೆ. ಟಾಸ್ಕಲ್ಲಿ ತುಂಬಾ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಇವರು ಈ ಹಿಂದೆ ಮಿನಿ ಸೀಸನ್ನಲ್ಲಿ ಬಂದಾಗಲೂ ಕೂಡ ಅದೇ ರೀತಿಯಾಗಿ ಆಡಿದರು. ಟಾಸ್ಕ್ ಅಂತ ಬಂದರೆ ಸೂಪರ್ವಾಗಿಯೇ ಆಡಿದರು. ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ. ಬಟ್ ಟಾಸ್ಕನ್ನು ಹೊರತುಪಡಿಸಿ ಧನುಷ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗೆಯೇ ಇತ್ತೀಚೆಗೆ ಸ್ವಲ್ಪ ನೆಗೆಟಿವ್ ಕೂಡ ಆಗ್ತಾ ಇದೆ ಅವ್ರ ಬಗ್ಗೆ. ಕಾವ್ಯ ಮತ್ತು ಗಿಲ್ಲಿ ಅವರ ವಿಷಯದಲ್ಲಿ ಸ್ವಲ್ಪ ಅನ್ನೆಸೆಸರಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಗಿಲ್ಲಿಯ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ರೀತಿಗೆಲ್ಲ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಅದ್ರ ಬಗ್ಗೆ ಆದಷ್ಟು ಬೇಗ ಮಾತಾಡೋಣ. ಅಲ್ಲಿ ತನಕ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡ್ತಾರೆ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಆದಷ್ಟು ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.